ಇವತ್ತು ನೋಡ್ಬೋದು ಬಹುಶಃ ಇವತ್ತು ಅಯೋಧ್ಯ ರಾಮನ ಜನ್ಮಭೂಮಿ ಅಯೋಧ್ಯೆ ಇವತ್ತು ತುಂಬಿ ತುಳುಕ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಹಳಷ್ಟು ಜನ ನೋಡ್ಬೋದು ಯಾವ ರೀತಿಯಾಗಿ ಅಯೋಧ್ಯ ನಗರಿಯಲ್ಲಿ ನೋಡ್ಬೋದು ಸಾವಿರಾರು ಜನರು ತಂಡೋಪತಂಡವಾಗಿ ರಾಮನ ದರ್ಶನ ಮಾಡೋಕ್ಕೆ ಈ ರೀತಿಯಾಗಿ ಆಗಮಿಸ್ತಿದ್ದಾರೆ. ಬಹುಶಃ ತಾವೆಲ್ಲ ನೋಡ್ಬೋದು ಇವತ್ತು ಪ್ರಯಾಗ್ರಾಜ್ 26 ತಾರೀಕು ಅಂದ್ರೆ ಮುಗಿದೋಗುತ್ತೆ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಬಹಳ ಜನ ನೋಡ್ಬೋದು. ಇವತ್ತು ತುಂಬಾ ಜನ, ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಹಿಂದೂಗಳು, ರಾಮನ ಭಕ್ತರು, ರಾಮಲಲ್ಲನ ಭಕ್ತರು ಇವತ್ತು ಅಯೋಧ್ಯೆಯ ರಾಮನ ಜನ್ಮಭೂಮಿಗೆ ಇವತ್ತು ರಾಮನ ದರ್ಶನ ಮಾಡೋದಕ್ಕೆ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಆಗಮಿಸಿದ್ರು. ಹಾಗಾಗಿ ನಾವು ಕೂಡ ಇವತ್ತು ರಾಮನ ದರ್ಶನ ಮಾಡಕ್ಕೆ ಬಂದೀವಿ. ಬಹುಶಃ ಇದು ಹಿಂದೂಗಳಿಗೆ ಅತ್ಯಂತ ಪುಣ್ಯದ ವಿಷಯ. ಯಾಕಂದ್ರೆ ಸುಮಾರು 520 ವರ್ಷಗಳ ನಂತರ ರಾಮನ ಜನ್ಮಭೂಮಿ ಆಯಿತು. ರಾಮನ ಜನ್ಮಭೂಮಿ ಮಂದಿರ ನಿರ್ಮಾಣ ಆಯಿತು. ಇಂಥ ನಿರ್ಮಾಣದ ಸಂದರ್ಭದಲ್ಲಿ ಸಾವಿರಾರು ಜನ ಕರಸೇವಕರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ರಾಮ ಮಂದಿರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅತ್ಯಂತ ವಿಶ್ವವಿಖ್ಯಾತವಾಗಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಸೊ ಇಂಥ ಖುಷಿಯಲ್ಲಿದ್ದಂಥ ಜನ ಇವತ್ತು ಅವರಿಗೆ ಒಂದು ಯಾವ ರೀತಿಯಾಗಿ ಹೇಳ್ಬೋದಪ್ಪ ಅಂದರೆ ಇವತ್ತು ಮಹಾಕುಂಭ ಮೇಳಕ್ಕೆ ಆಗಮಿಸ್ತಿರುವ ಲಕ್ಷಾಂತರ ಭಕ್ತರು ನೇರವಾಗಿ ಕಾಶಿಯ ದರ್ಶನ ಮಾಡಿ ನೇರವಾಗಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕೂಡ ಅಯೋಧ್ಯೆಯ ರಾಮನ ಜನ್ಮಭೂಮಿಯಾದಂಥ ರಾಮಲಲ್ಲಕ್ಕೆ ಇವತ್ತು ನಾವು ಬಂದಿದ್ದೀವಿ. ಬಹುಶಃ ನೋಡಬಹುದು ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜನ, ಆಂಧ್ರ, ಮಹಾರಾಷ್ಟ್ರ, ಇಡೀ ಭಾರತ ದೇಶ ಮತ್ತು ವಿಶ್ವದ ತುಂಬ ಇರುವಂತಹ ಹಿಂದೂಗಳು ರಾಮನ ಜನ್ಮಭೂಮಿಗೆ ರಾಮಲಲ್ಲನ ದರ್ಶನ ಮಾಡೋಕ್ಕೆ ಇವತ್ತು ಆಗಮಿಸ್ತಿದ್ದಾರೆ. ತಾವು ಕೂಡ ಈ ಇಂಥ ಕುಂಭಮೇಳದ ಕಾರ್ಯಕ್ರಮದಲ್ಲಿ ಬಂದು ಪುನೀತರಾಗಿದ್ದೀರಿ. ತಾವು ಕೂಡ ಅತ್ಯಂತ ಇದು ಖುಷಿ ಪಿಕ್ಚರು. ಯಾಕಂದರೆ ಹಿಂದೂಗಳಿಗೆ ರಾಮನ ಒಂದು ಭಕ್ತಿ ಯಾವ ರೀತಿ ಇದಪ್ಪ ಅಂದರೆ, ರಾಮನ ಭಕ್ತಿ ಇವತ್ತು ಇಡೀ ವಿಶ್ವವಿಖ್ಯಾತವಾಗಿ, ಅಂದರೆ ರಾಮನ ಮೇಲೆ ಇರುವಂಥ ನಂಬಿಕೆ, ರಾಮನ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ, ರಾಮನ ಮೇಲೆ ಇರುವಂಥ ಶ್ರದ್ಧೆ ಇವತ್ತು ಜನ ನೋಡ್ಬೋದು. ಸಾವಿರಾರು ಜನ ಸಾಲುಗಟ್ಟಿ ಇವತ್ತು ರಾಮನವನ್ನು ಆಶೀರ್ವಾದಕ್ಕೆ ಪಡೆದು ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಹಿಂದೂಗಳು ರಾಮನ ಹೆಸರಿನಲ್ಲಿ ಒಗ್ಗಟ್ಟಾಗ್ತಿದ್ದಾರೆ. ಅಂದರೆ ರಾಮ ಹಿಂದೂಗಳ ಆಸ್ತಿ, ಹಿಂದೂಗಳ ದೇವರು. ಹಾಗಾಗಿ ದಯವಿಟ್ಟು ಎಲ್ಲ ಹಿಂದೂಗಳು ರಾಮನ ಆಶೀರ್ವಾದ ಪಡ್ಕೋಬೇಕು. ರಾಮನ ಹೆಸರಿನಲ್ಲಿ ನಾವು ಕೂಡ ಹಿಂದೂಗಳು ಒಂದಾಗಬೇಕಂತೇಳಿ ಇವತ್ತು ಸಾವಿರಾರು ಜನ ಇವತ್ತು ಲಕ್ಷಾಂತರವಾಗಿ ತಂಡೋಪತಂಡವಾಗಿ ಈ ರೀತಿಯಾಗಿ ರಾಮನ ದರ್ಶನ ಮಾಡಕ್ಕೆ ಬಂದಿರೋ ತಾವೆಲ್ಲ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಹಿಂದುಗಡೆ ಕಾಣ್ತಿರೋ ಜನ ನೋಡ್ಬೋದು. ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನ ಇವತ್ತು ರಾಮನ ಜನ್ಮಭೂಮಿ, ರಾಮನ ಮಂದಿರದ ಒಂದು ವೀಕ್ಷಣೆ ಮಾಡೋಕ್ಕೆ, ರಾಮಲಲ್ಲನ ಮೂರ್ತಿಯ ಒಂದು ಇವತ್ತು ಅತ್ಯಂತ ಅದ್ಭುತವಾಗಿ ಅವರು ರಾಮನ ಮೂರ್ತಿಯನ್ನು ಕೆತ್ತಿದ್ದು ನಮ್ಮ ಕರ್ನಾಟಕದ ಯೋಗಿರಾಜ್ ಅವರು. ಬಹುಶಃ ಅರುಣ್ ಯೋಗಿರಾಜ್ ಅವರು ನಮ್ಮ ಮೂಲತಃ ಮೈಸೂರಿನವರು, ಕರ್ನಾಟಕದ ಮೈಸೂರಿನವರು ರಾಮಲಲ್ಲನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಸೊ ಇಂಥ ಪುಣ್ಯ ನಮ್ಮ ಕರ್ನಾಟಕದ ಜನರಿಗಿದೆ. ದಯವಿಟ್ಟು ನಾನು ಎಲ್ಲ ಆತ್ಮೀಯ ದೇಶಭಕ್ತ ಸನಾತನ ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ, ನಾವು ಕೂಡ ಪ್ರತಿಯೊಬ್ಬರು ಭಾಗವಹಿಸಬೇಕು, ಪ್ರತಿಯೊಬ್ಬರು ದರ್ಶನ ಮಾಡಬೇಕು. ದೇವರ ದರ್ಶನ ಅಂದರೆ ರಾಮನ ಹೆಸರಿನಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಒಟ್ಟಾಗಬೇಕು. ನೋಡಿ ಇವತ್ತು ಹಿಂದೂಗಳು ಯಾವ ರೀತಿಯಾಗಿ ಒಂದು ತಂಡೋಪತಂಡವಾಗಿ ಇಡೀ ದೇಶದ ಜನ ರಾಮನ ಹೆಸರಿನಲ್ಲಿ ಇವತ್ತು ಇಷ್ಟು ಪ್ರಮಾಣದಲ್ಲಿ ಒಗ್ಗಟ್ಟಾಗ್ತಿದ್ರೆ ಬಹುಶಃ ಇದು ಹಿಂದೂ ರಾಷ್ಟ್ರ ಅಂದರೆ 2030ಕ್ಕೆ ಭಾರತ ಹಿಂದೂ ರಾಷ್ಟ್ರ ಘೋಷಣೆ ಆಗಬೇಕು. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಹಿಂದುವಿನ ಮನಮನದಲ್ಲಿ ಏನಿದೆ ಅಂದರೆ ಹಿಂದೂ ನಾವೆಲ್ಲ ಒಂದು, ಅಖಂಡ ಭಾರತ ಹಿಂದೂ ರಾಷ್ಟ್ರಕ್ಕಾಗಿ ರಾಮನ ಹೆಸರಿನಲ್ಲಿ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಕುಂಭಮೇಳಕ್ಕೆ ನೇರವಾಗಿ ಕುಂಭಮೇಳದಿಂದ ನೇರವಾಗಿ ರಾಮನ ಜನ್ಮಭೂಮಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಬಹುಶಃ ಇದು ಅತ್ಯಂತ ಖುಷಿ ವಿಚಾರ. ಯಾಕಂದ್ರೆ ರಾಮ ಪ್ರತಿಯೊಬ್ಬ ಹಿಂದೂಗಳಿಗೆ ಆಸ್ತಿ, ಹಿಂದೂಗಳ ದೇವ ರಾಮ ಪ್ರತಿಯೊಬ್ಬರು ಕೂಡ ಆದರ್ಶಮಯ. ಹೀಗಾಗಿ ನಾವು ಕೂಡ ನೋಡ್ಬೋದು ಇವತ್ತು ಸರತಿ ಸಾಲಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ರಾಮನ ಮಂದಿರ, ರಾಮಲಲ್ಲನ ದರ್ಶನ ಪಡೆಯಲಿಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಮಿಸ್ತಿದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ತಾವೆಲ್ಲ ಹಿಂದ್ಗಡೆ ದೃಶ್ಯ ನೋಡ್ಬೋದು. ಯಾವ ರೀತಿ ಬ್ಯಾಕ್ ಕಟ್ ಮಾಡು, ಕಟ್ ಮಾಡಬೇಡ. ತಾವೆಲ್ಲ ದೃಶ್ಯ ನೋಡ್ತಿರ್ಬೋದು. ನಮ್ಮ ಹಿಂದ್ಗಡೆ ಕಾಣ್ತಿರುವಂಥ ಜರ ಮೇಲ್ಗಡೆ ಮಾಡು. ನಮ್ಮ ಹಿಂದ್ಗಡೆ ಕಾಣ್ತಿರುವಂಥ ದೃಶ್ಯ ನೋಡ್ಬೋದು. ಯಾವ ರೀತಿಯಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಈ ರೀತಿಯಾಗಿ ಬರ್ತಾ ಇದ್ದಾರೆ ರಾಮನ ಮಂದಿರಕ್ಕಾಗಿ. ರಾಮನ ಆಶೀರ್ವಾದ ಇವತ್ತು ನೋಡ್ಬೋದು. ಹಿಂದೂಗಳು, ಲಕ್ಷಾನುಗಟ್ಟಲೆ ಹಿಂದೂಗಳು ಇವತ್ತು ಆಗಮಿಸ್ತಿದ್ದಾರೆ. ನಾವು ಕೂಡ ಇವತ್ತು ರಾಮನವನ್ನು ದರ್ಶನ ಮಾಡ್ತೀವಿ. ರಾಮ ಹಿಂದೂಗಳ ಆಸ್ತಿ,
ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ರಾಮನ ಆಶೀರ್ವಾದ ಪಡ್ಕೋಬೇಕು. ಇವತ್ತು ತಂಡೋಪತಂಡವಾಗಿ ರಾಮನ ದರ್ಶನ ಮಾಡೋಕ್ಕೆ ಅಯೋಧ್ಯೆ ರಾಮ 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 ಅಂತೇಳಿ ರಾಮನಾಮದಲ್ಲಿ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಮಿಂದೆದ್ದು ರಾಮನ ದರ್ಶನ ಮಾಡ್ತಿದ್ದಾರೆ. ಬಹುಶಃ ಹಿಂದೂಗಳು ಅತ್ಯಂತ ಖುಷಿ ವಿಚಾರ. ನೋಡ್ಬೋದು ಯಾವ ರೀತಿಯಾಗಿ ರಾಮನ ಮಂದಿರಕ್ಕಾಗಿ ಸುಮಾರು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ಒಂದು ರಾಮ ಮಂದಿರ ಆಗಿದೆ. ಬಹುಶಃ ಈ ದೇಶವನ್ನು ಆಳಿದ ಸಾವಿರಾರು ಸರ್ಕಾರಗಳು ಇವತ್ತು ನರೇಂದ್ರ ಮೋದಿ ಅವರು ಭಾರತಕ್ಕೆ ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಅತ್ಯಂತ ಖುಷಿ ವಿಚಾರ. ನರೇಂದ್ರ ಮೋದಿ ಅವರು ರಾಮ ಮಂದಿರ